ಅಂಧ ಅನಾಥರ ಬಾಳಿಗೆ ಬೆಳಕಾಗಿರುವಂಥ ಮಠ ಗದಗನ ಶ್ರೀ ವೀರೇಶ್ವರ ಪುಣ್ಯಾಶ್ರಮ. ವೀರೇಶ್ವರ ಪುಣ್ಯಾಶ್ರಮದ ಪೀಠಾಧಿಪತಿಗಳಾದಂಥ ಶ್ರೀ ಕಲ್ಲಯ್ಯಜ್ಜನವರಿಗೆ ಮಾನಸಿಕ ಹಿಂಸೆ ಮತ್ತು ಜೀವ ಬೆದರಿಕೆ ಹಾಕಿರುವಂಥದ್ದು. ಹೀಗಾಗಿ ಕಲ್ಲಯ್ಯಜ್ಜನವರು ಇವಾಗ ಪೊಲೀಸರ ಮೊರೆ ಹೋಗಲು ನಿರ್ಧಾರ ಮಾಡಿದ್ದಾರೆ. ನಮ್ಮ ಜೊತೆಗೆ ಮಾತನಾಡಲು ಕಲ್ಲಯ್ಯಜ್ಜನರಿದ್ದಾರೆ, ಅವರನ್ನು ಮಾತಾಡ್ಸೋಣ. ಶ್ರೀಗಳೇ, ಈಗ ನಿಮ್ಗೆ ಯಾವ ರೀತಿ ಮಾನಸಿಕ ಹಿಂಸೆ ಮತ್ತು ಜೀವ ಬೆದರಿಕೆ ಹಾಕಿದವ್ರು ಯಾರ್ಯಾರು ಅಂತೀರಿ? ನನಗೆ ಈಗ ಎಟ್ಗಿ ಶಿವರುದ್ರಪ್ಪನವರು 10 ಲಕ್ಷ ಕೇಳಿದರು. ನಾ ಕೊಡ್ಲಾರ್ದಕ್ಕೆ ಅವರೆಲ್ಲ ಅಪವಾದಗಳನ್ನು ಕೊಡ್ತಾರೆ. ವಸಂತ ಗೌಡ್ರಿಗೆ ಅವ್ರ ಅಂಗಡಿಗೆ ಕಾಳು ಕಡಿ ನಾವು ಏನೂ ಕೊಡೋದಿಲ್ಲ. ಹಂಗಾಗಿ ಅವ್ರದ್ದು ಒಂದು ರೀತಿ ನಿಂದನೆ ಭಾರಿ, ಅಪವಾದ ಬೇರೆ. ಪ್ರಕಾಶ್ ಬಸರಗಿಡದವರು ಇವರು ಆ ಬಾವಿ ತೋಡೋ ಸಲುವಾಗಿ ನಾವು ಅಣ್ಣತಂಬಳು ನಾವು ಸರಿ ಇರ್ಬೇಕು, ನಮ್ಮ ಮಕ್ಕಳು ಸರಿ ಇರೋಂಗಿಲ್ಲ, ನಿಮಗೆ ನಾವು ಬೇರೆ ಕಡೆ ಇಲ್ಲಿ ಇರಪ್ಪನ ಗದ್ದಿಗೆ ಬಾಜು ತೋಡೋದು ಬೇಡ, ಬೇರೆ ಕಡೆ ತೋಡಿಸ್ಕೊಡ್ತೀವಿ ಅಂದರು. ಆಯ್ತಂತ ಒಪ್ಕೊಂಡಿವಿ. ಒಪ್ಕೊಂಡ ಮೇಲೆ ಅವ್ರು ಹೋಗಿ ಸೀದಾ ಕೋರ್ಟ್ಲಿಂದ ನೋಟಿಸ್ ಕಳಿಸಿದ್ರು. ಅವರು ಎಲ್ಲ ಉಸಿರು ಕೂಡಿ ನಾನು ಒಬ್ಬನ ಮಾಡಿಕೊಂಡು ಎಲ್ಲರೂ ಅವರು ಏನೇನೇ ಮಾತಾಡಿದ್ರು ಎಲ್ಲ ಮಾತಾಡಿ ನನ್ನ ಅಳಿಸಿದರು. ಯಾರು? ಪ್ರಕಾಶ್ ಬಸರಿಗಿಡದವರು, ಅವ್ರ ತಮ್ಮರು, ಅವ್ರ ಮಕ್ಕಳು. ಹಿಂಗೆ ಇವರು ಮೂವರು, ಯಾರು? ಪ್ರಕಾಶ್ ಬಸರಿಗಿಡದವರು, ವಸಂತಗೌಡರು, ಪೊಲೀಸ್ ಪಾಟೀಲ್ರು, ಇವರೆಲ್ಲ ನಿಮ್ಮ ಟ್ರಸ್ಟ್ನವರು. ಇವರು ನಮ್ಮ ಟ್ರಸ್ಟ್ನ್ಯಾರ ರೀ. ಎಟಿಗೆ ಶಿವರುದ್ರಪ್ಪ ಅವರು. ಶಿಕ್ಷಣ ಸಮಿತಿ ಒಳಗೆ ಅಲ್ಲಿ SM ಗೌಡರು, ಮಲ್ಲಯ್ಯ ಸಿರೋಳ ಮಠ ಮತ್ತು ಚಕ್ರಣ್ಣವರು. ಅಲ್ಲಿ ಅವರು ಒಂದು ರೀತಿ ನಾವು ಯಾವುದೇ ಒಂದು ಸಂಸ್ಥೆದಾಗ ಹೋಗಿ ಹೇಳಿ ಬರ್ತೀವಿ ಚಂದ ಮಾಡ್ರಿ ಅಂತೇಳಿ ಹೋಗಿ ಹೇಳಿ ಬಂದ್ವಿ ಅಂದ್ರೆ ಮಾಡ್ರಪ್ಪ ಅಂತಂದ್ರೆ ಅಲ್ಲಿ ಅವ್ರು ಹೋಗಿ ನಾವು ಕೊಟ್ಟಿದ್ದೇನು ಅಲ್ಲಿ ಟರಾವ್ ಇರ್ಬೋದು, ಏನೇ ಇರ್ಬೋದು, ಅದನ್ನು ಕೊಡಬೇಡ್ರಿ, ಮುಂದೆ ಕಳಿಸ್ಬೇಡ್ರಿ, ಕಳಿಸಿದ್ರೆ ನಿಮಗೆ ಹಂಗಾಗುತ್ತೆ ನೋಡಿ ಹಿಂಗಾಗುತ್ತೆ ಅವ್ರಿಗೆಲ್ಲ ಇದನ್ನು ಮಾಡೋದು. ನಾವು ಕೊಟ್ಟಿದ್ದೆ ನಡಿಬೇಕಂತಂದ್ರು ಹೋಗ್ಲಿ ಬಿಡು ಯಾವುದಾಗಲಿ ಒಟ್ಟು ಚಂದ ನಡೆದವಂತ ನಾವು ಅದಕ್ಕೂ ತಾಳ್ಕೊಂಬಂದೆ. ಇವಾಗ ಏನೈತಿ, ಏನೋ ಒಂದು ಮುಂದುವರೆದ್ಬೇಕು. ಈಗ ನಮ್ಮ ಎಲ್ಲ ಸಂಸ್ಥೆದಾಗ ರಿಟೈರ್ಡ್ ಪೋಸ್ಟ್ ಅದಾವು, ಸತ್ತು ಹೋದವು. ಅವನ್ನೆಲ್ಲ ತುಂಬಬೇಕಂತಂದ್ರೆ ಅದಕ್ಕೆ ಯಾವ್ದು ಒಂದು ಆಸ್ಪದ ಇಲ್ಲ. ಈ ರೀತಿ ಒಳಗೆ ಅಲ್ಲಿ ಒಂದು ರೀತಿ ನನಗೆ ಮಾನಸಿಕ ಕಿರುಕುಳ ಅಟ್ಟೆ. ಏನು 11 ಗುಂಟೆ ಜಾಗ ದಾನ ಕೊಟ್ಟು ದಾನ ಒಳ್ಳಿಸ್ಕೊಂಡು ಅದನ್ನು ಮಾರ್ಯಾರಂತ ಅಪವಾದ ಮಾಡಿದರು. ಯಾರು? ಸಿರೋಮಠ ಮಲ್ಲಯ್ಯರು. ಈ ರೀತಿ ಒಳಗೆ ನನಗೆ ಮಾನಸಿಕ ಒತ್ತಡ, ಟೆನ್ಷನ್ನು. ನನ್ನ ಮುಂದನ ನಮ್ಮ MR ಹಿರೇಮಠ ಮಠ ಅವರು ಬ್ಲೈಂಡ್ ಹಾಸ್ಟೆಲ್ ಸಿಬ್ಬಂದಿ ಅವ್ರದ್ದು ಲಿಸ್ಟ್ ಓದಕತ್ತಿದಾಗ ಯಾರ್ದು ಪಗಾರ ಎಷ್ಟು ಏನು ಎಲ್ಲ ಓದಕತ್ತಾರ. ಓದೋದ್ರಾಗ ನಾ ಬಂದು ವಿಚಾರ ಇಲ್ಲ ಏನಿಲ್ದನ MR ಹಿರೇಮಠ ಮಠನ ಹಾಕ್ಕೊಂಡು ಹೊಡೆದು ಬಿಟ್ರು. ನಾನು ಮುಂದನ ಸಿರೋಮಠ ಮಲ್ಲಯ್ಯರು ಹೊಡೆದು ತಾವು ಆಸ್ಪತ್ರೆಗೆ ಹೋಗಿ ಅಲ್ಲಿ ಕಂಪ್ಲೇಂಟ್ ಮಾಡಿದರು ನಮ್ಮನ್ನು ಹೊಡೆದಾರ ಅಂಥೇಳಿ. ಯಾರು? MR ಹಿರೇಮಠ ಅವರು ಅವರು ಹೋದರು. ಅವ್ರ ಮೇಲೆ ಕೇಸ್ ಮಾಡಿದರು. ನನ್ನ ಬೇಡಪ್ಪ ಅಜ್ಜಾರು ಅದಾರ, ಈಗ ಕೋರ್ಟ್ ತನಕ ಇವ್ರನ್ನ ತರೋದು ಬೇಡ ಅಂತ ತಿಳ್ಕೊಂಡು PC ಹಿರೇಮಠ ಅವರ ಇದು ಟ್ರಸ್ಟಿಗೆ ನೀವು ಇವರು ಮೇನ್ ಅಧ್ಯಕ್ಷರು, ನೀವು ನಿಮ್ಗೆ ಕೈಯಾಗಿದ್ದವ್ರ ನಿಮ್ಗೆ ಕಿರುಕುಳ ಕೊಡ್ತಾ ಇದ್ದಾರೆ. ಹೌದು. ಅಂದ್ರೆ ಈಗ ನೀವು ಅವ್ರು ಹೇಳ್ಬೋದಾಗಿತ್ತಲ್ಲ ಬುದ್ಧಿವಾದ ಈ ರೀತಿ ಆಗಬಾರ್ದು ಅಂತ ಹೇಳಿ. ಅಂದ್ರೆ ನಿಮ್ಗೆ ಜೀವ ಬೆದರಿಕೆ ಅಂದ್ರೆ ಏನಂದ್ರೆ ನಿಮ್ಮನ್ನು ಕೊಲೆ ಮಾಡ್ತೀನಿ ಅಂತಿದ್ರು, ಯಾವ ರೀತಿ ಜೀವ ಬೆದರಿಕೆ ಹಾಕ್ತಿದ್ರು? ಮತ್ತೆ ಈ ರೀತಿ ಮಾನಸಿಕ ಹಿಂಸೆ ಕೊಟ್ಟು ಈಗ ನಾವು ಏನಾರು ಮಾಡ್ಕೊಂಡು ಸಾಯ್ಬೇಕು ಒಂದು, ಇಲ್ಲ ನಾವು ಇಬ್ಬರು ರಾತ್ರಿ ಬಿಟ್ಟು ಹೋಗ್ಬೇಕು. ಹಿಂಗೆ ಏನಾದ್ರು ಇಲ್ಲ ಸಲ್ಲದ ಅಪವಾದ, ನಿಂದನೆ ಹಿಂಗೆ ಮಾಡಿ ನನಗೆ ಒತ್ತಡ ಹೇರಿ ಈ ಕೋರ್ಟ್ ಕಚೇರಿ ಯಾರ್ದು ಮುಖಾಂತರ ಕೋರ್ಟ್ ಕಚೇರಿಗೆ ಹಾಕ್ಸೋದು. ಒಟ್ಟು ನನ್ನ ಕೋರ್ಟ್ಗೆ. ಅದಕ್ಕೆ ಅವ್ರು 6 ಮಂದಿ ಯಾಕೆ ಈ ರೀತಿ ನಿಮ್ಮ ಮೇಲೆ ಇದನ್ನು ಮಾಡ್ತಿದ್ರು, ನಿಮ್ಗೆ ಹಣ ಕೇಳ್ತಿದ್ರು, ಏನು ಯಾವ ಉದ್ದೇಶ ಏನು ಅವ್ರದ್ದು? ಈಗ ಅವ್ರು ಹೇಳಿದ್ನಲ್ರಿ 10 ಲಕ್ಷ ಇಟಿಗೆ ಶಿವರುದ್ರಪ್ಪರು ಕೇಳಿದ್ರು. ಇವರು ಮಲ್ಲಯ್ಯರು ಒಂದು ಸಲ ನಮ್ಮ ಮಗ ಬೇಕ್ರಿ 80-90 ಸಾವಿರ ಕೊಡು ಅಂದರು. ನನ್ನ ಹತ್ರ ಹೌದು ನನಗೆ ಒಬ್ಬೊಬ್ರು ಹಿಂಗೆ ಕೇಳ್ಕೊಂತ ಕುಂತ್ರ ಕೊಟ್ರೆ ನಾನು ಮಠ ಹೆಂಗೆ ನಡಿಬೇಕು, ಆಶ್ರಮ. ಹಂಗಾಗಿ ಭಕ್ತರು ಕೊಟ್ಟಿದ್ದು ಎಂದ ಇಸ್ಕೊಂಡಾರ. ನಮ್ಮ ಮ್ಯಾನೇಜರ್ ಕಡೆ ಇದೇವು ಮಲ್ಲಯ್ಯವರು ಮನೆ ತೊಗೋಬೇಕಾದ್ರೆ ಇಸ್ಕೊಂಡಾರ. ಅದು ಎಷ್ಟು ಲಕ್ಷ ಇಸ್ಕೊಂಡವ್ರು, ಅವ್ರಿಗೆ ಬೆದರಿಸಿ ಭಾಳ ಇಸ್ಕೊಂಡಾರ ಅವರು. ಅದನ್ನೇ ನನಗೆ ಮುಂದುವರ್ಸಕ್ಕೆ ಬಂದರು. ನಾನು ಯಾರಿಗೂ ಕೊಟ್ಟಿಲ್ಲ. ಟಾರ್ಗೆಟ್ ಮಾಡ್ತಿದ್ದಾರೆ ನಮ್ಮನ್ನು ಈ ರೀತಿ ಟಾರ್ಗೆಟ್ ಮಾಡಿ ಏನಾರು ಒಂದು ಇಲ್ಲ ಸಲ್ಲದ ಅಪವಾದ ಕೊಡೋದು, ಏನಾರು ಒಂದು ಮಾನಸಿಕ ಟಾರ್ಚರ್ ಕೊಡೋದು. ಮೆಂಟಾಲಿಟಿ ಒಟ್ಟು ನನ್ನ ಸುರಕ್ಷಿತವಾಗಿ ನಾನು ನೆಮ್ಮದಿ ಇರಬಾರ್ದು ನನಗೆ. ಈ ರೀತಿ ಮಾಡ್ತಾರೆ. ಅವತ್ತು ಮತ್ತು ಮಲ್ಲಯ್ಯರು MR ಹಿರೇಮಠರ ವಕೀಲರು ಹೊಡೆದ್ರು ಅಂತೇಳಿದ್ನಲ್ಲ, ಹಂಗೆ ಇವರು ನಾಳೆ ಅಕಸ್ಮಾತ್ತಾಗಿ ಯಾವ ಟೈಮ್ನಾಗ ಏನು ಮಾಡ್ತಾರೋ ನನಗೆ ಒಂಥರ ಜೀವ ಭಯನ. ನನಗೇನು ಸತ್ರ ಚಿಂತಿಲ್ಲ, ನನಗೇನು ಬದುಕಬೇಕು ಮೆರಿಬೇಕು ಅನ್ನೋದು ಹೇಳ್ಕೊಳ್ಳೋಷ್ಟಿಲ್ಲ. ನನಗೆ ಈ ಆಶ್ರಮದಾಗ ಇರಬೇಕು ಮೆರಿಬೇಕು ಅನ್ನೋದು ಉದ್ದೇಶ ಇಲ್ಲ. ಗುರುಗಳು ಕರ್ಕೊಂಬಂದಾರ, ನಂದು ಸರ್ಕಾರಿ ನೌಕರಿ ಬಂದಿತ್ತು, ಗುರುಗಳು ಬೇಡ ಅಂದಕ್ಕೆ ಬಿಟ್ಟೆ. ಆದರೆ ನನಗೆ ಭಕ್ತರಿಂದ ಆಶ್ರಮದ ಹಿರಿಯ ಗುರುಬಂಧುಗಳಿಂದ ನನಗೆ ಯಾರಿಂದ ಕಿರಿಕಿರಿ ಇಲ್ಲ. ಇವರು 6 ಮಂದಿಲಿಂದ ಮಾತ್ರ ಅಷ್ಟು ಕಿರಿಕಿರಿ ಬಿಟ್ಟರೆ ಉಳ್ದವ್ರು ನಂದು ಯಾರಿಂದ ಕಿರಿಕಿರಿ ಇಲ್ಲ. ಭಕ್ತರಾಗಲಿ ನಮ್ಮ ಆಶ್ರಮದ ಹಿರಿಯ ಗುರುಬಂಧುಗಳಿಂದ
ನನಗೆ ಎಲ್ಲರೂ ಸಪೋರ್ಟ್ ಅದಾರೆ, ಎಲ್ಲರೂ ಸಾಥ್ ಕೊಡ್ತಾರೆ, ಎಲ್ಲರೂ ಪ್ರೀತಿಯಿಂದ ಕಾಣ್ತಾರೆ. ನನಗೆ ಇವ್ರು 6 ಮಂದಿ ಬಿಟ್ಟರೆ ಉಳ್ದಾರ್ದು ಯಾರದೇ ಇಲ್ಲ ರೀ. ಈಗ ಏನು ಮಾಡ್ತೀರಿ ಮುಂದೆ ಅಜ್ಜಾರ ಇವ್ರು 6 ಮಂದಿ ಇವರು? 6 ಮಂದಿ ಮ್ಯಾಗ ಕಂಪ್ಲೇಂಟ್ ಮಾಡ್ತೀನಿ ರೀ. ಪೊಲೀಸ್ ಇಲಾಖೆಗೆ ನಾ ಮರ್ಯ ಹೋಗ್ತೀನಿ. ನನಗೆಲ್ಲ ಏನೈತಿ ಮುಂದೆ ನಡೀತಕ್ಕಂಥ ಜಾತ್ರೆ ಕೂಡ ಪೊಲೀಸರ ಸಹಕಾರ, ಭಕ್ತರ ಸಹಕಾರ, ಆಶ್ರಮದ ಹಿರಿಕಿರಿ ಗುರುಬಂಧುಗಳ ಸಹಕಾರ, ತಮ್ಮೆಲ್ಲ ಸಹಕಾರ ಇರಬೇಕು, ಚಂದ ನಡಿಬೇಕು ಜಾತ್ರೆ ಅನ್ನೋದು ಒಂದೇ ನಂದು. ನನ್ನ ಉದ್ದೇಶ ಇಷ್ಟೇ, ಜಾತ್ರೆ ಅಜ್ಜನ ಜಾತ್ರೆಗೆ ಯಾರೇ ಬರಲಿ ನೆಮ್ಮದಿಯಿಂದ 2 ದಿನ ಇದ್ದಿಲ್ಲ ಪ್ರಸಾದ ತೊಗೊಂಡೋಗಿ ಅವ್ರಿಗೆ ಸುಖ ಆಗಲಿ ಅನ್ನೋದು ಒಂದು ಬಿಟ್ಟರೆ ಮತ್ತೊಂದು ನನಗೇನೇ ಇಲ್ಲ. ಈ ಶಿಲಾ ಮಂದಿರ ಕಟ್ಟಬೇಕಂದು ನಾನು ಏನಾದರೂ ಒಂದು ನನ್ನ ಭಕ್ತರು ನಮ್ಮ ಮೇಲೆ ಪ್ರೀತಿ ಅಭಿಮಾನ ಇರೋದ್ರಿಂದ ಏನೆಲ್ಲ ಈಗ ಇಸ್ಕೊಂಡು ಭಕ್ತರ ಕಡೆಯಿಂದ ಅದನ್ನೊಂದು ಕಟ್ಟಿದ್ವಿ. ಇಷ್ಟು ದುಡ್ಡು ನಿಮ್ಮ ಕಡೆ ಎಲ್ಲಿಂದ ಬರ್ತಿತ್ತು? ನೀವು ಅವ್ರಿಗೆ ದುಡ್ಡು ಯಾಕೆ ಕೊಡ್ತಿದ್ರಿ ಹಿನ್ನವ್ರದ್ದು ಅಂತ? ಇನ್ಯಾರು ಅಂದ್ರೆ ಪುಟ್ಟರಾಜ್ ಅಜ್ಜವ್ರು ಇದ್ದಾಗ ಅವ್ರಿಗೆ ಹೊರಗೆ ಹೋಗಿ ಬಂದ್ರೆ ಲಕ್ಷಗಟ್ಟಲೆ ತರೋರು, ಅವ್ರಿಗೆ ಅಷ್ಟು ಸಿಗ್ತಿತ್ತು ಬರ್ತಿತ್ತು. ಆಮೇಲೆ ನಮ್ಮ ಹಿಡಿಕೆಮಠ ಅಜ್ಜವ್ರಿಗೆ ಭಾಳಷ್ಟು ಮಂದಿ ದುಡ್ಡು ಎಲ್ಲ ಇಸ್ಕೊಂಡಾರ, ಭಾಳ ಮಂದಿಯಿಂದ ಎಲ್ಲ ಇಸ್ಕೊಂಡಾರ. ಅವರು ನಿಮ್ಮನ್ನು ಕೇಳಾಕತ್ತ ಅದು ಅವರು ನಿಜವಾಗಿ ತಮಗೇನು ಮಾಡ್ಕೊಂಡಿಲ್ಲ. ಅವರು ಹಿಡಿಕೆಮಠದ ಅಜ್ಜವರು ತಮಗೇನು ಮಾಡ್ಕೊಂಡಿಲ್ಲ, ಇನ್ನೊಬ್ಬರೇ ಇಸ್ಕೊಂಡು ಮಾಡ್ಕೊಂಡ್ರು. ಅದೇ ಥರನ ಅದನ್ನು ಮುಂದುವರ್ಸೋಕೆ ನಮಗೆ ಎಲ್ಲ ಪ್ರಯತ್ನ ಮಾಡಿದರು. ನಾನು ಮಾತು ಕೊಟ್ಟಿದ್ದೆ, ಹಿಡಿಕೆಮಠ ಅಜ್ಜವರು ಲಿಂಗದೊಳಗೆ ಆದಾಗ ಹಿಂದಿಂದ ಏನೈತಿ ಬಿಟ್ಬಿಡ್ರಿ, ಇವತ್ತಿಲಿಂದ ಏನು ಕೇಳಿದ್ರೆ ನನಗೆ ಕೇಳ್ರಿ ಅಂತ ಮಾತು ಕೊಟ್ಟಿದ್ದೆ, ಇಟ್ಟೀನಿ. ಇವತ್ತಿಗೆ ನಾವು ಅದು ಏನೈತಿ ಪೈಸಾ ಟು ಪೈಸಾ ಆಫೀಸ್ನಾಗ 2 ಲೆಕ್ಕ, ನನ್ನ ಹತ್ರ ಒಂದು ಕಂಪ್ಯೂಟರ್ದಾಗ ಲ್ಯಾಪ್ಟಾಪ್ನಾಗ ಇವತ್ತು ಎಂದವರು ಒಂದು ಪಾವತಿ ತಂದು ಇಂಥ ಡೇಟಿಗೆ ನಾನು ಇಷ್ಟ ವರ್ಷದಿಂದ ನಾನು ದೇಣಿಗೆ ಕೊಟ್ಟೀನಿ ಅಂತೇಳಿ ಬಂದ್ರೆ ಆ ನಂಬರ್ ತೊಗೊಂಬಂದ್ರೆ ಸಾಕು, ಅವ್ರದ್ದು ಇವತ್ತಿಗೆ ನಾನು ಲೆಕ್ಕ ತೆಗೆದು ಕೊಡ್ತೀನಿ. ಎಲ್ಲ ಈಗ ಕರೆಕ್ಟಾಗಿ ಮಾಡ್ಕೊಂಡು ಹೊಂಟಿರಿ. ಅಂದಲ್ಲೇ ಇವತ್ತು 4 ಕೋಟಿ ಮೇಲೆ ಜಮಾ ಇಟ್ಟೀನಿ ರೀ ಬ್ಯಾಂಕ್ನಲ್ಲಿ. ಇದನ್ನು ನಾನು ಯಾರಿಗೆ ಹೇಳಿಲ್ಲ. ಕೆಲವೊಬ್ರು ಇವರು ಕಣ್ಣಾಗ ಇಷ್ಟು ಬರ್ತೈತಿ, ಎಲ್ಲಿ ಹೋಗತಿ, ಇವ್ರು ತಿಂತಾರೋ ಯಾರಿಗ್ಯಾರು ಕೊಡ್ತಾರೋ ಅನ್ನೋದು ಒಂದು ಚಿಂತೆ ಇವರಿಗೆ. ನಾನು ಇದನ್ನು ಹೇಳಿದ್ರೆ ನನಗೆ ಮತ್ತೆ ಹರ್ಕೊಂಡು ತಿಂತಾರೆ. ನಾನು ಈಗ ಹಣ ಅದು ಕೊಟ್ಟಿಲ್ಲ ಅಂತೇಳಿ ನಿಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡೋದು, ನಿಮಗೆ ಬೆದರಿಕೆ ಹಾಕ್ತಾ ಇದ್ದಾರೆ. ದೂರ ಯಾಕೆ ಕೊಡ್ತೀರೇನ್ರಿ? ಏನು ಸರ್, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀರಾ? ಮಾಡ್ತೀನಿ ರೀ, ಇವತ್ತು ಮಾಡ್ತೀನಿ ರೀ. 6 ಮಂದಿ ಇರೋದು. ನನಗೇನಾದರೂ ಜೀವಕ್ಕೆ ಅಪಾಯ ಆದ್ರೆ ಇವ್ರು 6 ಮಂದಿನೇ ಕಾರಣ ಅಂತೇಳಿ 6 ಮಂದಿ ಹೆಸರು ಬರೆದ ಕೊಡ್ತೀವಿ. ಒಟ್ಟಾರೆ ಹೇಳ್ಬೇಕಂತಂದರೆ ಅನಾಥರ ಬಾಳಿಗೆ ಬೆಳಕಾಗಿರುವಂಥ ಶ್ರೀ ವೀರೇಶ್ವರ ಪುಣ್ಯಾಶ್ರಮಕ್ಕೆ ಸಾಕಷ್ಟು ದೇಣಿಗೆ ಕೂಡ ಬರುತ್ತೆ. ಹೀಗಾಗಿ ಆ ಮಠದಲ್ಲಿ ಇವಾಗ ಕೋಟ್ಯಾಂತರ ರೂಪಾಯಿ ಕೂಡ ಆದಾಯ ಬರ್ತಾ ಇದೆ. ಹೀಗಾಗಿ ಇಲ್ಲಿರುವಂಥ ಟ್ರಸ್ಟ್ನ ಕೆಲವು 6 ಜನರು ಕೂಡ ಈ ಹಣವನ್ನು ದೋಚಬೇಕನ್ನುವ ಹುನ್ನಾರ ನಡೆಸಿದ್ರು. ಹೀಗಾಗಿ ಶ್ರೀಗಳು ಆ ಹಣವನ್ನು ಅವರಿಗೆ ನೀಡ್ತಾ ಇಲ್ಲ. ಇದೇ ಹುನ್ನಾರಕ್ಕಾಗಿ ನನಗೆ ಜೀವ ಬೆದರಿಕೆ ಮತ್ತು ಮಾನಸಿಕ ಹಿಂಸೆ ನೀಡ್ತಾ ಇದ್ದಾರೆ ಅಂತೇಳಿ ಶ್ರೀಗಳು ಆರೋಪ ಮಾಡಿದ್ದಾರೆ. ಈ ಕುರಿತು ಇವರು ಪೊಲೀಸರ ಮೊರೆ ಕೂಡ ಹೋಗಲು ನಿರ್ಧಾರ ಮಾಡಿದ್ದಾರೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್.